ಥ್ಯಾಂಕ್ ಯು ಸರ್, ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಹಾಂ, ನೀವಿಲ್ಲೇ ರೀ. ಭಾರತಿ, ಸ್ವಿಮ್ಮಿಂಗ್ ಮುಗಿತೇನಮ್ಮ? ಹಾ ಮುಗೀತು. ಇದನ್ನ ಜೋಪಾನ ಪರ್ಸನಲ್ ಇಟ್ಕೋ. ಏನಿದು? ಮನೆಗೆ ತಗೊಂಡೋಗು, ಆಮೇಲೆ ಹೇಳ್ತೀನಿ. ಓಕೆ, ಬಾಯ್. ಬಾಯ್. ನಮಸ್ಕಾರ ಸರ್. ನಮಸ್ಕಾರ. ಏನ್ ಈ ಕಡೆ? ಈ ಹೋಟೆಲಲ್ಲಿ ಯಾರೋ ಡೈಮಂಡ್ ಸ್ಮಗಲ್ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ಬಂದ್ರಿ ಸರ್. ಡೈಮಂಡ್ ಸ್ಮಗ್ಲಿಂಗ? ಓ ಮೈ ಗಾಡ್, ಪ್ಲೀಸ್. ಆಟೋ, ಹಾಯ್. ಹಲೋ ಮೇಡಮ್. ನೀವಾ? ವಾಟ್ ಅ ಸರ್ಪ್ರೈಸ್. ಎಲ್ಲಿಗೆ? ಮನೆಗೆ, ಸದಾಶಿವ್ ನಗರ್. ಬನ್ನಿ. ನಿಮ್ಮನ್ನ ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ? ಯಾಕೆ? ಇಟ್ ವಾಸ್ ರಿಯಲ್ ಪ್ಲೆಸೆಂಟ್ ಸರ್ಪ್ರೈಸ್. ನಿಮಗೆ ಮದುವೆ ಆಗಿದೆಯಾ? ಯಾವ ಹೆಣ್ಣು ನನ್ನ ಹಿಂದೆ ಬರಲಿಲ್ಲ ಮೇಡಮ್, ಅದಕ್ಕೆ ಮದುವೆ ಆಗಲಿಲ್ಲ. ನೀವೇ ಅವರಿಂದ ಹೋಗ್ಬೇಕಾಗಿತ್ತು. ಅಯ್ಯೋ ತಪ್ಪು. ಹೆಣ್ಣು ಹೊಣ್ಣು ಮಣ್ಣು ಇದರಿಂದ ಗಂಡು ಹೋಗಬಾರ್ದು, ಅದಕ್ಕೆ ಬದ್ದಾಗ ಗಂಡು ಹಿಂದೆ ಅವು ಮೂರು ಬರಬೇಕು. ನಿಮ್ ದೃಷ್ಟಿಲಿ ಹೆಣ್ಣು ಅಂದ್ರೆ ಹೇಗಿರ್ಬೇಕು? ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ನೋಡಿದ ಕೂಡಲೇ ಇವಳು ಕನ್ನಡದ ಹೆಣ್ಣು ಅಂತ ಗೊತ್ತಾಗೋಗಿರ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಹಣೆಯಲ್ಲಿ ಕುಂಕುಮ ಇರಬೇಕು ಮೇಡಮ್. ಅದೇನು ಕುಂಕುಮದ ಬಗ್ಗೆ ಅಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀರಾ? ನಾನ್ ಕುಂಕುಮ ಇಟ್ಕೊಂಡಿಲ್ಲ ಅಂತನಾ? ಹಾಗಲ್ಲ ಮೇಡಮ್, ನೋಡಿ, ಈ ಆಜ್ಞೆ ಚಕ್ರದಲ್ಲಿ ಕುಂಕುಮ ಇಟ್ಕೊಂಡ್ರೆ ಅದು ಒಂದು ಹೆಣ್ಣಿಗೆ ರಕ್ಷೆ, ಗೌರವ. ನೀವು ರಾತ್ರಿ ಹೊತ್ತು ಆಕಾಶದಲ್ಲಿ ಹೊಳೆಯೋ ಚಂದ್ರ ನೋಡಿದ್ದೀರಾ? ಒಂದು ಹೆಣ್ಣು ಈ ಜಾಗದಲ್ಲಿ ಕುಂಕುಮ ಇಟ್ಕೊಂಡ್ರೆ ಚಂದ್ರನಷ್ಟೇ ಹೊಳಿತಾ ಇರ್ತಾರೆ. ಪಾಪ ಬೇಕಾಷ್ಟು ಜನ ನಮ್ಮ ಹೆಣ್ಮಕ್ಳಿಗೆ ಈ ವಿಷಯ ಗೊತ್ತಿಲ್ಲ. ನಮ್ಮ ಭಾಷೆನ, ನಮ್ಮ ಸಂಸ್ಕೃತಿನ ನಾವೇ ಬೆಳೆಸ್ತಾ ಇದ್ರೆ ಇನ್ಯಾರು ಬೆಳೆಸ್ತಾರೆ ಹೇಳಿ ಮೇಡಮ್? ಯು ಆರ್ ರೈಟ್, ಡೋಂಟ್ ವರಿ. ಇನ್ಮೇಲಿಂದ ನಾನು ಕುಂಕುಮ ಇಟ್ಕೋತೀನಿ. ಸಂತೋಷ ಮೇಡಮ್. ನೀವು ತುಂಬಾ ಚೆನ್ನಾಗಿ ನಗ್ತೀರಾ. ನಗಬೇಕು ಮೇಡಮ್. ಮನುಷ್ಯನ ಆರೋಗ್ಯಕ್ಕೆ ಖರ್ಚಿಲ್ಲದೆ ಸಿಗೋ ಟ್ರೀಟ್ಮೆಂಟ್ ಅಂದ್ರೆ ಅದೊಂದೇನೆ. ನಗಬೇಕು, ಎಲ್ರನ್ನೂ ನಗಿಸ್ತಾ ಇರಬೇಕು. ಇಲ್ಲೇ ರೈಟ್ ಅಲ್ಲಿ. ಎಷ್ಟಾಯ್ತು? 20 ರೂಪೀಸ್ ಮಾಡ್ತೀನಿ. ತಗೊಳ್ಳಿ. ಥ್ಯಾಂಕ್ ಯು. ಬಾಯ್ ಮೇಡಮ್. ಇದನ್ನಿಲ್ಲೇ ಬಿಟ್ಟು ಹೋಗ್ತಾ ಇದ್ದೀರಾ? ಗಾಡ್, ಐ ಆಮ್ ಸೋ ಸಾರಿ. ಥ್ಯಾಂಕ್ ಯು. ಇದ್ರಲ್ಲಿ ಏನಿದೆ ಗೊತ್ತಾ? ನಾನು ಮಂತ್ರವಾದಿ ಅಲ್ಲ. ಡೈಮಂಡ್ಸ್. ಚೆನ್ನಾಗಿದೆ. ಇದ್ರ ಬೆಲೆ ಎಷ್ಟು ಗೊತ್ತಾ? ನಾನು ವಜ್ರದ ವ್ಯಾಪಾರಿ ಅಲ್ಲ. ಲಕ್ಷದಿಂದ ಕೋಟಿ ಇರಬಹುದು. ಮದುವಾಗಿ ಇಟ್ಕೊಳ್ಳಿ, ಹುಷಾರು. ಹೇ ನಿಂತ್ಕೊಳ್ಳಿ. ಇದನ್ ಕೊಡದೆ ನೀವೇ ಇಟ್ಕೊಂಡಿದ್ರೆ ಇದನ್ ಮಾರಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಬಹುದಿತ್ತು. ಆಮೇಲೆ ಇದರಲ್ಲಿ ಬಂಗ್ಲೆ, ಕಾರು, ಆಳು, ಕಾಳು. ಆಮೇಲೆ ಕೇಳಿದ ಬಟ್ಟೆ, ಊಟ, ನೋಟ. ಆಮೇಲೆ ರಾಜನಾಗಿ ಸುಖವಾಗಿರ್ಬೋದಿತ್ತು. ಈಗಲೂ ನಾನು ರಾಜನಾಗೇ ಇದ್ದೀನಲ್ಲ ಮೇಡಮ್. ಮನುಷ್ಯನಿಗೆ ಬೇಕು ಎಷ್ಟು ಜಾಸ್ತಿ ಆಯಿತು, ಸಮಸ್ಯೆಗಳು ಅಷ್ಟು ಜಾಸ್ತಿ ಆಯಿತು ಅಂತ ನಮ್ಮ ಗುರುಗಳು ಹೇಳ್ತಾರೆ. ನೋಡಿ, ಮನುಷ್ಯನಿಗೆ ಸುಖ ಸಂತೋಷ ಎಲ್ಲ ಒಳಗಡೆ ಇರೋದು. ದೇವ್ರ ದಯೆಯಿಂದ ಅದು ನನಗೆ ಸಿಕ್ಕಿದೆ. ನೀವು ಹೊರಗಡೆ ಹುಡುಕ್ತಾ ಇದ್ದೀರಾ. ಆದಷ್ಟು ಬೇಗ ಆ ದೇವರು ಅದನ್ನು ನಿಮಗೆ ಸಿಗೋ ಹಾಗೆ ಮಾಡಲಿ. ಓಪನ್ವಾಗಿ ಇಟ್ಕೊಳ್ಳಿ ಅಂಡ್ ಮಜಾ ಮಾಡಿ. ನಮಸ್ತೆ ಮೇಡಮ್. ಭಾರತಿ, 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 ಏನ್ ಹುಡುಕ್ತಾ ಇದ್ದೀರಾ ಡ್ಯಾಡಿ? ಇದೆ ತಾನೆ? ಅರೆ, ಅದು ನಿನ್ನ ಹತ್ರ ಇದೆಯಾ? ಪರ್ಸಲ್ ಇದೆ, ಹುಡುಕ್ತಾ ಇದ್ದೆ. ಕೊಡು. ಏನ್ ಡ್ಯಾಡಿ, ಹೊಸದಾಗಿ ಡೈಮಂಡ್ ಬಿಸ್ನೆಸ್ ಶುರು ಮಾಡಿದ್ದೀರಾ? ನಿನ್ ಮದುವೆಗೆ ಒಡವೆ ಎಲ್ಲ ಮಾಡಿಸ್ಬೇಕಲ್ವಾ? ಬೇಕು ಅಂದ ತಕ್ಷಣ ಮಾಡ್ಸಕ್ಕಾಗತ್ತೆ. ಅದಕ್ಕೆ ನೋಡು, ಎಲ್ಲ ನಿನಗೋಸ್ಕರನೇ. ಡ್ಯಾಡಿ, ಹೋಟ್ಲಿಂದ ನಾನು ಹೋಗೋಕ್ ಮುಂಚೆ ನಿಮ್ಮ ಹತ್ರ ಪೊಲೀಸ್ನವ್ರು ಯಾಕೆ ಬಂದಿದ್ರು?
ನೀನೇನಮ್ಮ ನಾನೆಲ್ಲೋ ಕ್ರಿಮಿನಲ್ ಅನ್ನೋ ತರ ಮಾತಾಡ್ತಾ ಇದೆಯಲ್ಲ. ಅಂಡರ್ ವರ್ಲ್ಡ್ ಬಿಸ್ನೆಸ್ ಮಾಡ್ತೀನಿ ಅನ್ಕೊಂಡಿದ್ಯಾ? ಒಳ್ಳೆ ಹುಡುಗಿ. ಅರೆ 20 ಇರ್ಬೇಕಲ್ಲ, ಒಂದ್ ಕಡಿಮೆ ಇದೆ. ಇನ್ನೊಂದೆಲ್ಲಮ್ಮ? ನನಗ್ ಗೊತ್ತಿಲ್ಲ. ನೀನು ಹೋಟ್ಲಿಂದ ಕಾರಲ್ಲಿ ತಗೊಂಡ್ ಬಂದಿದ್ದು? ಇಲ್ಲ, ಆಟೋದಲ್ಲಿ ಬಂದೆ. ಯಾವ ಆಟೋದಲ್ಲಿ? ನನಗ್ ಗೊತ್ತಿರೋರು ಆಟೋ. ಅವ್ರಲ್ಲಿರ್ತಾ ಗೊತ್ತಾ ನಿಂಗೆ? ಗೊತ್ತು. ವೆರಿ ಗುಡ್. ಏಯ್ ಸರ್, ಡೈಮಂಡ್ ಆಟೋದಲ್ಲೇ ಮಿಸ್ ಮಾಡಿರ್ಬೇಕು. ಇವ್ರ ಜೊತೆ ಹೋಗಿ ನೋಡಿ. ಆಯ್ತು ಸರ್. ನೋ ಡ್ಯಾಡ್, ಅವ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಅವ್ರು ಖಂಡಿತ ತಗೊಂಡಿರಲ್ಲ. ನಾನೇ ಪೌಚ್ನ ಆಟೋದಲ್ಲಿ ಬಿಟ್ಟು ಬಂದಿದ್ದೆ. ಅವರೇ ಕರೆದು ವಾಪಸ್ ಕೊಟ್ರು. ಅವ್ರು ತುಂಬಾ ಒಳ್ಳೆಯವರು ಡ್ಯಾಡಿ. ಇರ್ಬೋದಮ್ಮ, ಆದ್ರೂ ಆಟೋದಲ್ಲೆಲ್ಲ ಮಿಸ್ ಆಗಿರ್ಬೋದಲ್ವಾ? ಹೋಗಮ್ಮ. ಏಯ್ ಇವ್ರ ಜೊತೆ ಹೋಗ್ರ. ಓಕೆ ಸರ್. ಹೋಗಮ್ಮ, ನೋಡ್ಕೊಂಬರಕ್ಕೆ ಏನಂತೆ. ಜೊತೆ ಹೋಗ್ರ. ಅವ್ರ ಆಟೋನೆ. ಡೈಮಂಡ್ ಅಲ್ಲಿ. ಡೈಮಂಡ್? ಯಾವ ಡೈಮಂಡ್? ಎಲ್ಲಿದೆಯೋ ಡೈಮಂಡ್? ಆಟೋ ಚೆಕ್ ಮಾಡ್ರ. ಮೇಡಮ್ ಏನಿದೆ? ಯಾರಿವರು? ಒಂದು ಡೈಮಂಡ್ ಮಿಸ್ ಆಗಿದೆ, ಅದಕ್ಕೆ. ಚರಣ್, ಏನ್ ಮಾಡ್ತಾ ಇದ್ದೀರಾ? ಡೈಮಂಡ್ ಹುಡುಕಿ ಅಂದ್ರೆ ಆಟೋ ಹಾಳು ಮಾಡ್ತಾ ಇದ್ದೀರಾ. ಟೆಲ್ ದೆಮ್ ಟು ಸ್ಟಾಪ್ ದಿಸ್. ಎಲ್ಲ ಇಟ್ಟಿದ್ಯಾ ಡೈಮಂಡ್ನ? ಎಲ್ಲಿಟ್ಟಿದ್ಯಾ ಡೈಮಂಡ್ನ? ಎಸ್ ಸರ್. ಡೈಮಂಡ್ ಸಿಕ್ಕಿದ್ರೆ ವಾಪಸ್ ಬನ್ನಿ. ಸರಿ ಸರ್, ಬರ್ತಾ ಇದ್ದೀನಿ ಸರ್. ಏಯ್, ಡೈಮಂಡ್ ಸಿಕ್ತಂತೆ ಬನ್ರ. ಚರಣ್, ಅಟ್ಲೀಸ್ಟ್ ಅವ್ರಿಗೆ ಸಾರಿ ಆದ್ರೂ ಹೇಳು. ಚರಣ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ತರ ಆಗತ್ತೆ ಅಂತ ನಂಗೆ. ನಮ್ಮಂತವ್ರ ಮೇಲೆ ತಾನೆ ನಿಮ್ಮ ಪರೀಕ್ಷೆ ಪ್ರಯೋಗ ಅಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್, ನಮ್ಗಿದೆಲ್ಲ ಅಭ್ಯಾಸ ಆಗಿದೆ. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮ್ಮವ್ರು ಕಾಯ್ತಾ ಇದ್ದಾರೆ, ದಯವಿಟ್ಟು ಹೋಗಿ ಬನ್ನಿ. ಅಲ್ಲ ಅದು
ರಾಸ್ಕಲ್, ಮರ್ಯಾದೆ ಕೇಳ್ಕೊಂಡ್ ಬಾ ಅಂದ್ರೆ ಯಾಕೋ ಹೀಗೆ ಮಾಡಿದೆ? ಸಾರಿ ಕೇಳು ಸಾರಿನಾ? ಸಾರಿ ಮೇಡಮ್. ನೀವು ನನ್ನ ಹತ್ರ ಕ್ಷಮೆ ಕೇಳೋದ್ ಬೇಕಾಗಿಲ್ಲ. ನೀವ್ ಏನೇ ಮಾಡಿದ್ರು ಸುಮ್ನೆ ನಿಂತಿದ್ರಲ್ಲ ಆ ಮಹಾನುಭಾವ, ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿ. ಏನ್ ನೋಡ್ತಾ ನಿಂತ್ಕೊಂಡಿದ್ದೀರಾ? ಹೋಗಿ ಕ್ಷಮೆ ಕೇಳಿ. ಡ್ಯಾಡಿ, ನಿಮ್ ಹತ್ರ ಇಂಥವ್ರು ಇರ್ತಾರೆ ಅಂತ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ. ಭಾರತಿ, ಕೂಲ್ ಡೌನ್. ಯಾರಿಗೂ ಇನ್ಸಲ್ಟ್ ಆಯ್ತು ಅಂತ ನೀನ್ಯಾಕಮ್ಮ ಇಷ್ಟ ಎಮೋಷನಲ್ ಆಗ್ತೀಯಾ? ಅವ್ರು ಯಾರು ಅಲ್ಲ ಡ್ಯಾಡಿ, ತುಂಬಾ ದೊಡ್ಡ ವ್ಯಕ್ತಿ. ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಇಂಥವ್ರು ಕೋಟಿಗೊಬ್ರು. ನೋಡಮ್ಮ, ಗೌರ್ಮೆಂಟ್ ಕೋಟ ಏನೋ ಮುಗಿದೋಗಿದೆ. ಇನ್ನು ಉಳಿದಿರೋದು ನನ್ನ ಕೋಟ ಮಾತ್ರ, ಅಂದ್ರೆ ಕಾಲೇಜ್ ಕೋಟ. ಸೀಟ್ಗೆ 7 ರಿಂದ 10 ಲಕ್ಷ ರೂಪಾಯಿ ಆಗುತ್ತೆ. 10 ಲಕ್ಷನಾ? ನಿನಗೆ ಕೊಡಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಪರ್ಸೆಂಟೇಜ್ ತಗೊಂಡು ನಿನ್ನಂತವ್ರನ್ನ ಹಾಗೆ ಕಳ್ಸೋದಿಕ್ಕೆ ಹಾಳಾದ ನನ್ನ ಮನಸ್ಸೇ ಒಪ್ತಾ ಇಲ್ಲ. ಸರ್ ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ಸೀಟ್ ಕೊಡಿ. ಎಲ್ಲ ನಿಮ್ ಕೈಯಲ್ಲಿ ತಾನೇ ಇದೆ. ಸಖತ್ ಕಿಲಾಡಿ ನೀನು, ಬಹಳ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೋಡಮ್ಮ, ನೀನ್ ಡೊನೇಷನ್ ಕೊಡೋದು ಬೇಡ, ಫೀಸ್ ಕೊಡೋದು ಬೇಡ. ಮತ್ತೆ ನಂದೊಂದು ಗೆಸ್ಟ್ ಹೌಸ್ ಇದೆ. ನಾನು ಕರೆದಾಗ್ಲಲ್ಲ ನೀನಲ್ಲಿ ಬಂದ್ರೆ ಸಾಕು. ನಿನಗೆ ಮೆಡಿಕಲ್ ಸೀಟು, ಮೆರಿಟ್ ಸರ್ಟಿಫಿಕೇಟು ಎಲ್ಲ ಸಿಗುತ್ತೆ. ನನಗೆ ಟೆನ್ಷನ್ ಆದಾಗ ನಿನ್ನ ಹತ್ರ ಬಂದ್ರೆ ನನಗೆ ರಿಲ್ಯಾಕ್ಸೇಷನ್ ಸಿಗ್ದಾಗೂ ಆಗುತ್ತೆ. ಅಮ್ಮ, ಎಲ್ಲ ನಿಲ್ಕೊಂಡಿದೆ. ಹೌದು ಸರ್, ಎಲ್ಲ ನನ್ನ ಕೈನಲ್ಲೇ ಇದೆ. ವಾಣಿ, ಇಂಟರ್ವ್ಯೂಗೆ ಹೋದವಳು ಮನೆಗೆ ಬಂದಿಲ್ಲ ಅಂತ ಅಲ್ಲಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ. ನೀನ್ ನೋಡಿದ್ರೆ ಇಲ್ಲಿ ಕ್ಯಾಂಟೀನ್ ಬಂದು ಕೂತಿದೆಯಲ್ಲ, ಏನಾಯ್ತಮ್ಮ? ಸೀಟ್ ಸಿಗ್ಲಿಲ್ವಾ? ಅಣ್ಣ, ನಾನ್ ಮೆಡಿಕಲ್ ಓದಲ್ಲ. ತುಂಬಾ ಕಷ್ಟ ಆಗುತ್ತೆ. ನಾನು BSc ಓದ್ತೀನಿ. ಸೀಟ್ ಸಿಗ್ತಾ ಇಲ್ವಾ? ಮೆಡಿಕಲ್ ಓದ್ಬೇಕು ಅಂದ್ರೆ ಅದಕ್ಕೆಲ್ಲ ತ್ಯಾಗ ಮಾಡ್ಬೇಕು. ತ್ಯಾಗನ? ಏನದು? ಅಣ್ಣ, ಒಂದು ಹೆಣ್ಣಾಗಿ ಮನೇಲಿ ಕೂತ್ಕೊಂಡು ಓದ್ಬೋದು, ಹಾಸ್ಟೆಲ್ ಅಲ್ಲಿ ಓದ್ಬೋದು, ಕಾಲೇಜ್ನಲ್ಲಿ ಓದ್ಬೋದು. ಆದ್ರೆ ಒಬ್ರು ಗೆಸ್ಟ್ ಹೌಸ್ ನಲ್ಲಿ ಓದೋದು ಅಂದ್ರೆ ಬಾನಜ. ಗೊತ್ತು, ನನಗೆ ಚೆನ್ನಾಗಿ ಗೊತ್ತು ನೀನು ವಾಪಸ್ ಬಂದೇ ಬರ್ತೀಯಾ ಅಂತ. ನಿನ್ನಂತವ್ರನ್ನ ಎಷ್ಟು ಜನರು ನೋಡಿಲ್ಲ. ಒಂದು ಹುಡುಗಿನ ಕಳಿಸ್ತೀನಿ, ಅವಳಿಗೊಂದು ಸೀಟ್ ಕೊಡು. ಹಾಗೆ ನಮ್ಗೆ ಎಷ್ಟು ಅಡ್ರೆಸ್ ಕೊಟ್ಬಿಡು. ಓಕೆ ಸರ್. ಓ, ಆಟೋಲ್ ಬಂದ್ಯಾ? ಕಾಸು ಕೊಟ್ಟಿಲ್ವಾ? ಎಷ್ಟಪ್ಪ? ಇವರು ನಮ್ಮ ಅಣ್ಣ. ಓ, ಹೆದರ್ಸೋ ಕರ್ಕೊಂಡು ಬಂದಿದ್ಯಾ? ಅಯ್ಯಯ್ಯೋ, ಅದೆಲ್ಲ ನಮಗ್ ಗೊತ್ತಿಲ್ಲ ಸರ್. ಸರ್, ನೀವು ಮಾಡಿದ ತಪ್ಪು ಸರ್. ಸೀಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಟು ನೀವು ಈ ಸೀಟಲ್ಲಿ ಕೂತ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನನ್ನ ತಂಗಿಗೆ ಮರ್ಯಾದೆಯಾಗಿ ಒಂದು ಸೀಟು. ಏನು ಮರ್ಯಾದೆ ಅಂತ ಇದೆಯಾ? ಯಾರು ಮಾತಾಡ್ದೆ ಗೊತ್ತಾ? ನಿನ್ ತಂಗಿಗೆ ಸೀಟ್ ಕೊಡ್ಲಿ ಅಂದ್ರೆ ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಪೊಲೀಸ್ ಹತ್ರ ಹೋಗ್ತೀಯಾ? ಇಲ್ಲ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೋಗ್ತೀಯಾ? ಯಾರಪ್ಪ ಹೋಗ್ತೀಯ ಹೇಳು, ನಾನೇ ಫೋನ್ ಮಾಡಿ ಇಲ್ಲ ಕರೆಸ್ತೀನಿ. ನಾನು ಅಲ್ಲೆಲ್ಲ ಹೋಗೋನಲ್ಲ ಸರ್. ನನಗೆ ನಂದೇ ಅಂತ ಒಂದು ಇದಿದೆ. ಏನು ರೌಡಿಸಮ್ಮ? ನಾನೆಂತ ರೌಡಿ ಗೊತ್ತಾ ನಿನಗೆ? ಅದೆಲ್ಲ ಆದ್ಮೇಲೆ ಅಮ್ಮ, ಈ ಕಾಲೇಜು, ಈ ಕೆಲಸ ಎಲ್ಲ. ಇವನ್ನ ಮೂಟೆ ಕಟ್ಟಿ ಆಚೆ ಬಿಸಾಕು. ಅಯ್ಯಯ್ಯೋ, ಅಷ್ಟೆಲ್ಲ ತೊಂದರೆ ತಗೋಬೇಡಿ ಸರ್. ನಿಮ್ಮ ಹತ್ರ ಪರ್ಸನಲ್ ಆಗಿ 2 ನಿಮಿಷ ಮಾತಾಡಿ ನಾನೇ ಹೊರಟೋಗ್ತೀನಿ. ಓ ಹಾಗ? ಅವ್ರು ಏನು ಮಾತಾಡ್ಬೇಕಂತೆ, ಅದೇನು ಅಂತ ಕೇಳೋಣ. ನೀವು ಸ್ವಲ್ಪ ಆಚೆ ಇರೋ. ನೀನು ಸ್ವಲ್ಪ ಹೊರಗಡೆ ಇರಮ್ಮ. ಅಣ್ಣ, ಅದೇನೋ ಮಾತಾಡ್ಬೇಕು ಅಂತ ಇದೆ, ಮಾತಾಡಪ್ಪ. ನನ್ನ ಹೆಸರು ನಂಜುಂಡ ಅಂತ. ನನಗೆ ಇನ್ನೊಂದು ಹೆಸರಿದೆ.
ಹೊರಗಿನ ಜನಕ್ಕೆ ಹೇಳಲ್ಲ. ನಾನು ಯಾರು ಅಂತ ನಿನಗೆ ಗೊತ್ತಲ್ಲ. ಕೆಲವು ವಿಷಯದಲ್ಲಿ ನಾನು ಬೆಂಕಿ, ಸುಟ್ಟೋಗ್ಬಿಡ್ತೀಯ. ಬಿಡು ಬಿಡು ಅಣ್ಣ, 1 ಸೀಟ್ ಅಣ್ಣ, 100 ಸೀಟ್ ಕೊಡ್ತೀನಿ, ಬೇಕಾದ್ರೆ 1000 ಸೀಟ್ ಕೊಡ್ತೀನಿ. ಈ ಕಾಲೇಜಲ್ಲಿ ನಿಂದು, ಸರಿನಾ? ಏನೋ ನಿಂತ ಹೇಳ್ತೀರಾ? ಕೂತ್ಕೊಳ್ಳಿ ಅಣ್ಣ ಪ್ಲೀಸ್. ಬರ್ತೀನಿ ಅಣ್ಣ, ನನ್ನ ಕಾರಲ್ಲಿ ಮುಂದೆ ಡ್ರಾಪ್ ಮಾಡ್ತೀನಿ ಅಣ್ಣ. ಪರವಾಗಿಲ್ಲ. ನಿನಗೆ ಸೀಟ್ ಸಿಕ್ತಮ್ಮ? ನಿಜವಾಗ್ಲೂ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹೌದು, ಅವನ ಹತ್ರ ಏನು ಅಂತ ಮಾತಾಡಿದೆ? ಸತ್ಯ, ಒಂದೇ ಒಂದು ಸತ್ಯ ಹೇಳಿದೆ ಅಷ್ಟೇ. ಬಾ ಹೋಗೋಣ. ಈ ಆಟೋ ಡ್ರೈವರು ನಿಮ್ಗೆ ಅಣ್ಣನ ಸರ್? ಲೇ, ಅವ್ರ ತಂಗಿಗೆ ಅವ್ರ ಅಣ್ಣ ಕಂಡ್ರು. ಅವ್ರ ತಂಗಿಗೆ ಅಣ್ಣ ಆದ್ರೆ ನನಗೆ ಅಣ್ಣ ಇದ್ದ ಹಾಗೆ, ನನಗೆ ಅಣ್ಣ ಆದ್ರೆ ನಿಮ್ಗೆಲ್ರಿಗೂ ಅಣ್ಣ ಇದ್ದ ಹಾಗೆ, ನಿಮ್ಗೆಲ್ರಿಗೂ ಅಣ್ಣ ಆದ್ರೆ ಇಡೀ ಊರಿಗೆ ಅಣ್ಣ ಇದ್ದ ಹಾಗೆ. ಅಣ್ಣ ಕಂಡ್ರು.